ಪ್ರಿಯ ವೀಕ್ಷಕರೇ ನಮಸ್ಕಾರ. ವಿಚಾರ ಏನಪ್ಪ ಅಂದರೆ, ಓಲಾ ಮತ್ತು ಊಬರಲ್ಲಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಕೆಲಸ ಮಾಡ್ತಕ್ಕಂಥ ಚಾಲಕರಿಗೆ ಈ ನನ್ನ ಮಾತುಗಳು. ನಾವು ಕನ್ನಡಿಗರು ಸ್ವಾಭಿಮಾನಿಗಳು ಒಗ್ಗಟ್ಟಾಗಲ್ಲ. ಯಾಕಂದರೆ ಸ್ವಾಭಿಮಾನಿಗಳು, ಅದರಿಂದ ಯಾವುದೇ ಕಾರಣಕ್ಕೂ ಚಾಲಕರಾಗಿರ್ಬೋದು, ಕನ್ನಡ ಸಂಘಟನೆ ಆಗಿರ್ಬೋದು, ಇಲ್ಲ ಯಾವುದೇ ಸಂಘಟನೆ ಆಗಿರ್ಬೋದು, ನಾವು ಒಗ್ಗಟ್ಟಾಗಲ್ಲ. ನಾನು ನಂದೇ ನಡಿಬೇಕು, ನಂದೇ ಆಗಬೇಕು. ಈ ವಿಚಾರದಿಂದ ನಾವು ಕನ್ನಡಿಗ ಸ್ವಾಭಿಮಾನಿಗಳು ಯಾವುದೇ ಕಾರಣಕ್ಕೂ ಒಗ್ಗಟ್ಟಾಗೋದಿಲ್ಲ. ಒಗ್ಗಟ್ಟಾದರೆ ಬೇಕಾದಂಥ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಬೋದು, ಕ್ಷಣದಲ್ಲೇ ಬಗೆಹರಿಸ್ಬೋದು. ಆದರೆ ಒಗ್ಗಟ್ಟಾಗಕ್ಕೆ ಯಾರು ಇಷ್ಟಪಡಲ್ಲ. ಇಲ್ಲಿ ಕೆಲವು ಓಲಾ ಮತ್ತು ಊಬರ್ ಚಾಲಕರಲ್ಲಿ ನಾನು ಮನೆ ಮಾಡ್ಕೊತಾ ಇದ್ದೀನಿ. ಯಾಕಂದ್ರೆ ನೀವು ಇಲ್ಲಿಂದ ಮೈಸೂರಿಗೆ ಇಲ್ಲ ಎಲ್ಲಿಗೋ ಹೋಗ್ತೀರಿ, ಆ ಓಲಾ ಊಬರ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿಂದ ನೀವು ಮೈಸೂರು ಡ್ರಾಪ್ ನಾವು ಮಾಡ್ಕೊಂಡು ಹೋಗಿರ್ತೀರಿ. ಮೈಸೂರು ಡ್ರಾಪ್ ಮಾಡ್ಕೊಂಡು ಮುಚ್ಕೊಂಡು ವಾಪಸ್ ಬೆಂಗಳೂರಿಗೆ ಬರೋದು ಕಲಿಬೇಕು. ಯಾಕಂದ್ರೆ ನೀವು ಅಲ್ಲಿದ್ದುಕೊಂಡು ಅದನ್ನು ಅಲ್ಲಿ ಆನ್ ಮಾಡ್ಕೊಂಡು ತಿರ್ಗಾ ಅಲ್ಲಿಂದ ಕಮ್ಮಿ ಬಾಡಿಗೆಗೆ ಇದು ನೀವು ಮಾಡ್ತಿರಲ್ಲ, ಕಮ್ಮಿ ಬಾಡಿಗೆಗೆ ಬರ್ತಿರಲ್ಲ. ಇದು ನೀವು ಬೇರೆಯವ್ರಿಗೆ ಮಾಡುವ ಮೋಸ, ಅನ್ಯಾಯ. ಇದು ನಿಮ್ಮ ಸ್ವಂತ ಅಣ್ಣ ತಮ್ಮಂದರಿಗೆ ಮಾಡುವ ಮೋಸ. ಇದಕ್ಕಿಂತ ದಗಲು ಬಜ್ಜಿ ಯಾವುದೂ ಇಲ್ಲ. ಈ ಥರ ಮಣ್ಣು ತಿನ್ನೋ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅಲ್ಲಿ ಕೂಡ ಮೈಸೂರಲ್ಲೂ ಕೂಡ ಇರ್ತಾರೆ. ಮೈಸೂರಲ್ಲೂ ಕೂಡ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ 2 ದಿವಸ 3 ದಿವಸ ವಾರಗಟ್ಟಲೆ ಡ್ಯೂಟಿಗಳು ಇರಲ್ಲ. ಅದರಿಂದ ಕಾಯ್ತಾ ಇರ್ತಾರೆ. ನೀವು ಇಲ್ಲಿಂದ ಬೆಂಗಳೂರಿಂದ ಹೋಗಿ ಡ್ರಾಪ್ ಮಾಡಿ ಮುಚ್ಕೊಂಡು ವಾಪಸ್ ಬರಲಾರ್ದ ನೀವು ಅಲ್ಲಿಂದ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿಂದ ಬಾಡಿಗೆ ಹಾಕ್ಕೊಂಡು ಕಮ್ಮಿ ಬಾಡಿಗೆಗೆ ನಿಮ್ಮ ನಾಚಿಕೆ ಮಾನ ಮರದಿ ಆಗಲ್ವ ನಿಮಗೆ? ನೀವು ಮಾತ್ರ ಮನುಷ್ಯರು, ಅವ್ರ ಮನುಷ್ಯರಲ್ವಾ? ನಿಮಗೆ ಯೋಗ್ಯತೆಯಾಗಿ ಇಷ್ಟು ಬೆಂಕಿ ಹಾಕಿ ಇಂಥ ಮಣ್ತಿನ ಕೆಲಸ ಮಾಡೋದು ಬಿಡಿ. ಮೈಸೂರಿಂದ ಬೆಂಗಳೂರಿಗೆ ಬರೋರು ಅಷ್ಟೇ, ಬೆಂಗಳೂರಿಂದ ಮೈಸೂರಿಗೆ ಹೋಗೋರು ಅಷ್ಟೇ. ಈ ಥರ ನೀವು ಬಾಡಿಗೆ ಮಾಡ್ಕೊಳ್ಳಿ. ಈ ಥರ ನೀವು ಕಮ್ಮಿ ಬಾಡಿಗೆಗೆ ಬರಬೇಡ್ರಿ. ಯಾಕ್ರಿ ಬರ್ತೀರಾ ಕಮ್ಮಿ ಬಾಡಿಗೆಗೆ? ನಿಮ್ಮಂಥವ್ರಿಂದನೇ ಇವತ್ತು ಇಷ್ಟೊಂದು ಜನಗಳು ಎಲ್ಲ ಇವತ್ತು ಹಾಳಾಗಿ ಕೊಟ್ಟು ಹೋಗ್ತಾ ಇರೋದು. ಯಾಕೆ? ಅಲ್ಲಿ ಏನು ದೊಡ್ಡದಾಗಿ ಬರ್ತಿರ್ತಾರೆ, ಯಾರು ಹಿಡ್ಕೊಂಡಾಗೆ ಒಳ್ಳೆ ಪೆಂಗನ ಮಕ್ಕಳ ಥರ ಮಕ್ಕ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ. ಆ ಕೆಪಾಸಿಟಿ ಯಾವುದೇ ರೀತಿ ನೀವು ಹಾಕೊಂಬಂದಿರ್ತಾರೋ ಮಾತಾಡೋ ಕೆಪಾಸಿಟಿ ಅಲ್ಲಿ ಇರಬೇಕು. ನಿಮಗೆ ಮಾತಾಡೋ ಧೈರ್ಯ ಅಲ್ಲಿ ಇರಬೇಕು. ಅದು ಏನೂ ಇಲ್ಲ. ಅಲ್ಲಿ ಕೇಳಿದಾಗ ಹೌದಣ್ಣ, ಇಲ್ಲಣ್ಣ, ಒಳ್ಳೆ ಕೆಪ್ರನ ಮಕ್ಕಳ ಥರ ಮಾತಾಡಕ್ಕೆ ಕೂತ್ಕೊತಿರಲ್ಲೋ. ನಿನ್ನೆ ಒಬ್ಬ ಮೈಸೂರಿಂದ ಬೆಂಗಳೂರಿಗೆ ಬರೀ 2,500 ರೂಪಾಯಿಗೆ, ಬರೀ 2,500 ರೂಪಾಯಿ ಪೆಟ್ರೋಲ್ ರೇಟು, ಡೀಸೆಲ್ ರೇಟು, ಗ್ಯಾಸ್ ರೇಟ್ ಏನು ಅಪ್ಪ ಮನೆಯಿಂದ ಏನು ಫಿಕ್ಸೆಡ್ ತಗೊಂಬರ್ತಾನೆ ಇವನು? ಈ ಥರ ಬೇರೆ ಚಾಲಕರಿಗೆ ಅನ್ಯಾಯ ಆಗಲ್ಲವೇನ್ರಿ ಇದು? ಬೇರೆಯವ್ರಿಗೆ ಮೋಸ ಆಗಲ್ವಿದು? ನಿಮ್ಮ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ ಹೆಂಗೂ ಖಾಲಿ ಹೋಗ್ತೀವಲ್ಲ, ಬರೋವಷ್ಟು ಬರಲಿ ಬಿಡು. ಯಾಕೆ ಬರ್ಬೇಕಾದ್ರೆ ಬಸ್ ದಾರಿ ಸೀಟ್ ಹಾಕೊಂಬನ್ನಿ. ಯಾಕೆ ಈ ಥರ ಮಣ್ತಿನ ಕೆಲಸ ಮಾಡ್ತೀರಿ? ಬಾಡಿಗೆಗಳು ಕಸ್ಟಮರು ಹಂಗೇನೆ ಎಲ್ಲಿ ಕಡಿಮೆ ಸಿಗುತ್ತೆ ಅಲ್ಲೇ ಹೋಯ್ತವೆ. ಬೇರೆದ್ರಲ್ಲಿ ಮಾತ್ರ ಏನು ಕೇಳಲ್ಲ. ಸರ್ಕಾರದಲ್ಲಿ ರೇಟ್ ಜಾಸ್ತಿ ಮಾಡ್ತಾರೆ, ಅವನು ಏನು ಕೇಳಲ್ಲ. ಇಲ್ಲಿ ಮಾತ್ರ ಯಾವ್ದು ಕಮ್ಮಿ ಸಿಗುತ್ತೋ ಅದಕ್ಕೆ ಹೋಗಿ ಪುಸ್ತಕನಾಗ ಹೋಗ್ಬಿಡೋದು. ಅದಕ್ಕೆ ಮಕ್ಕಳಿಗೆ ಕಳ್ಸೋಕ್ಕಾಗಲ್ಲ. ಅಲ್ಲಿಂದ ಬಂದಿದೆಯಾ, ಯಾಕಪ್ಪ ಇಷ್ಟು ಕಮ್ಮಿಗೆ ಬರ್ತೀಯಾ? ಅದೇ ಚಾನ್ಸು, ಸಿಕ್ಕಿದ್ದೇ ಚಾನ್ಸು, ಯಾಕೆ ಬಿಡಬೇಕು? ಹೋಗ್ತೀವಿ ಕಡಿಮೆಗೆ. ಜನಗಳು ಹಂಗೆ ಇದ್ದಾರೆ, ಈ ಚಾಲಕರು ಕೂಡ ಹಂಗೆ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ. ನೀವೆಲ್ಲ ಎಲ್ಲಿವರೆಗೂ ಒಗ್ಗಟ್ಟಾಗೋದಿಲ್ವೋ ಅಲ್ಲಿವರೆಗೂ ಈ ಸಮಸ್ಯೆಗಳು ಹಿಂಗೇನೆ. ನಾವು ಈ ಏನು ಹಿಂದಿಯವರ ಈ ಆ್ಯಪ್ಗಳನ್ನು ಯೂಸ್ ಮಾಡಿ ಹಿಂದಿಯವ್ರನ್ನ ಬೆಳೆಸ್ತಾ ಇದ್ದೀವಿ. ನಾವು ಕನ್ನಡಿಗರು ಬೆಳೀತಾ ಇಲ್ಲ. ನಾವು ಈ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಆ ಆ್ಯಪಲ್ಲಿ ಡ್ಯೂಟಿ ಮಾಡ್ಕೊಂಡು ನಾವು ಆ್ಯಪ್ ಹಾಕ್ತಾ ಇದ್ದೀವಿ ಹೊರತು ಅವರು ಬೆಳೀತಾ ಇದ್ದಾರೆ ಹಿಂದಿಯವರು. ಇದು ಓಲಾವನ್ನು ನಮ್ಮ ಕರ್ನಾಟಕದ್ದಲ್ಲ, ಊಬರು ನಮ್ಮ ಕರ್ನಾಟಕದ್ದಲ್ಲ, ರ್ಯಾಪಿಡ್ ನಮ್ಮ ಕರ್ನಾಟಕದ್ದಲ್ಲ. ನಮ್ಮ ಕರ್ನಾಟಕದ ಆ್ಯಪ್ಗಳೇ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳು, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ. ಒಂದು ಆ್ಯಪ್ ಮಾಡಿ, ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು, ಒಂದು ಆ್ಯಪ್ ಇದನ್ನು ಮಾಡ್ಕೊಂಡು ಅದರಲ್ಲಿ ಬದುಕುವಂಥ ಕೆಲಸ ಮಾಡೋಕ್ಕೆ ಯಾರಿಗೂ ತಯಾರಿಲ್ಲ, ಯಾರು ಕೆಪಾಸಿಟಿನಿಲ್ಲ. ಮಾತ್ರ ನಮ್ಮನ್ನೇ ಇವ್ರು ತುಳಿಯೋರು ಇಲ್ಲಿ ಕರ್ನಾಟಕದಲ್ಲಿ ಇದ್ದಾರೆ ಹೊರತು ಕರ್ನಾಟಕದವ್ರನ್ನ, ಕನ್ನಡಿಗರನ್ನ ಬೆಳೆಸೋಂಥ ನಾಯಕರಿಲ್ಲ. ಬೇಕಾದ್ರೆ ನಮ್ಮನ್ನು ತುಳಿದು ಬಿಡ್ತಾರೆ ಅಂಥ ನಾಯಕರು ಹುಟ್ಟಿದ್ದಾರೆ ಬೇಕಾದ್ರೆ. ಆದರೆ ಇಲ್ಲಿ ನಮ್ಮ ಕನ್ನಡಿಗರು ಬೆಳಿಬೇಕು, ನಮ್ಮ ಕನ್ನಡಿಗರು ಉದ್ಧಾರ ಆಗಬೇಕು. ಕನ್ನಡಿಗರು ಒಂಥರ ನಮ್ಮಂತಕ್ಕೆ ಬರಬೇಕು. ಒಂದು ಕನ್ನಡಿಗರಿಗೋಸ್ಕರ, ಕರ್ನಾಟಕದವರಿಗೋಸ್ಕರ ಒಂದು ಆ್ಯಪ್ ಡೌನ್ಲೋಡ್ ಮಾಡಿ ಅದಕ್ಕೊಂದು 4 ಜನ ಕೆಲಸಗಾರನಿಟ್ಟು ಈ ಥರ ಮಾಡೋ ನನ್ನ ನಾಯಕನೇ ಇಲ್ಲಪ್ಪ. ಬರೀ ಅವನು ಉದ್ಧಾರ ಆಗಬೇಕು, ಅವ್ನು ಕೋಟಿ ಗಟ್ಟಲೆ ಬಾಚಬೇಕು. ಹೊರಗಡೆಯಿಂದ ಬಂದಿರತಕ್ಕಂಥ ಎಂಜಲ್ ಕಾಸು ಬಾಸ್ಕೊಂಡು ಅವನು ಮಾತ್ರ ಬೆಳಿಬೇಕೆ ಹೊರತು ನಾವು ಇವತ್ತು ಬೆಳೆಯೋಂಗಿಲ್ಲ. ಇದಕ್ಕೆಲ್ಲ ಕಾರಣ ನಾವೇ, ಕನ್ನಡಿಗರೇ, ಕರ್ನಾಟಕದವರನ್ನೇ, ಬೇರೆಯವರಲ್ಲ. ಇದಕ್ಕೆಲ್ಲ ನಾವು ಎಲ್ಲಿವರೆಗೂ ಅದೇ ಆ್ಯಪಲ್ಲಿ ಡ್ಯೂಟಿ ಮಾಡ್ತೀವೋ ಅಲ್ಲಿವರೆಗೂ ಇದೇ ಪರಿಸ್ಥಿತಿನೇ ಇರುತ್ತೆ. ಯಾಕಂದರೆ ನಮ್ಮ ಕರ್ನಾಟಕಕ್ಕೋಸ್ಕರ, ಕನ್ನಡಿಗರಿಗೋಸ್ಕರ ಯಾವುದೇ ಒಬ್ಬ ನಾಯಕ ಇಲ್ಲ. ಬಡವರಿಗೋಸ್ಕರ ಇಲ್ಲ, ಚಾಲಕರಿಗೋಸ್ಕರ ಇಲ್ಲ, ಯಾರಿಗೋಸ್ಕರನೂ ಒಬ್ಬ ನಾಯಕ ಇಲ್ಲವೇ ಇಲ್ಲ. ಕೂಲಿ ಕಾರ್ಮಿಕರಿಗೋಸ್ಕರನೂ ಇಲ್ಲ. ಯಾವನಾರ ಒಬ್ಬ ನಾಯಕ ಇದುವರೆಗೂ ಬಂದು ನಾನು ನಿಮಗೋಸ್ಕರ ಇದ್ದೀನಿ, ನಿಮಗೋಸ್ಕರ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳೋಣ ನೋಡಿದ್ದೀರಾ? ಇಲ್ಲ, ಚಾನ್ಸೇ ಇಲ್ಲ.
ಬರಲ್ಲ. ಯಾಕಂದರೆ ಅವನು ಚೆನ್ನಾಗಿರ್ಬೇಕು. ಅಯ್ಯೋ ಇಲ್ಲಪ್ಪ, ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ನಾವು ಚುನಾವಣೆಯಲ್ಲಿ ಯಾವ ರೀತಿ ಗೆಲ್ಲಬೇಕು, ಹೆಂಗೆ ಗೆಲ್ಲಬೇಕು, ಯಾವ ರೀತಿ ಬಕ್ರ ಮಾಡಬೇಕು ಇವ್ರನ್ನ ಅನ್ನೋದು ಭಾಳ ಅರದು ಕುಡಿದು ಬಿಟ್ಟಿದ್ದಾರೆ. ಕನ್ನಡಿಗರನ್ನ ಯಾವ ರೀತಿ ಮರಳು ಮಾಡ್ಬೋದು ಅಂತಲೂ ಅರದು ಕುಡಿದು ಬಿಟ್ಟಿದ್ದಾರೆ. ಅದರಿಂದ ನಮ್ಮ ಕನ್ನಡಿಗರು ಚುನಾವಣೆ ಬಂದಾಗ ಅವ್ರು ಕೊಡೋ ಪುಟ್ಕೋಸಿ ಎಂಜಲ್ ಕಾಶಿ ಓಟ್ ಹಾಕಿ ಇವತ್ತು ನಾವೇ ಪ್ರತಿಯೊಂದು ವಿಚಾರಕ್ಕೂ ಹೋರಾಟ ಮಾಡ್ಕೊಂಡು ಬದುಕೋ ಪರಿಸ್ಥಿತಿ ಇದೆ. ಅದು ನಾವು ತಂದಿರತಕ್ಕಂಥ ದುರ್ದೈವ, ಇದು ನಮ್ಮ ದೌರ್ಭಾಗ್ಯ ಇದು. ಯಾಕಂದರೆ ನಾವು ಆಯ್ಕೆ ಮಾಡ್ಕೊಂಡಿರೋ ನಾಯಕರು ನಮ್ಮ ಪರನ ಇಲ್ಲದೆ ಇದ್ದಾಗ ನಾವೇನು ಮಾಡೋಕ್ಕಾಗಲ್ಲ, ಅನುಭವಿಸ್ಬೇಕು. ಅವ್ರು ಹೇಳ್ದಂಗೆ ಕೇಳಬೇಕು, ಏನು ಮಾಡೋಕ್ಕಾಗಲ್ಲ ಮಾಡಿ. ಎಲ್ಲಿವರೆಗೂ ನೀವು ಒಗ್ಗಟ್ಟಾಗೋದಿಲ್ವೋ ಅಲ್ಲಿವರೆಗೂ ನೀವು ಅನುಭವಿಸ್ತಾನೆ ಇರ್ತೀರ. ಅನುಭವಿಸಿ ಏನು ಮಾಡೋಕ್ಕಾಗಲ್ಲ. ಆದರೆ ಒಗ್ಗಟ್ಟಾಗಿ ನಿಜವಾಗ್ಲೂ ನೀವು ಕನ್ನಡಿಗರು ನಾವಿವತ್ತು ಒಗ್ಗಟ್ಟಾಗಬೇಕಾಗಿದೆ. ಒಗ್ಗಟ್ಟಾಗಲಿಲ್ಲ ಅಂದರೆ ಮುಂದಿನ ನಮ್ಮ ಮಕ್ಕಳ ಪರಿಸ್ಥಿತಿ ಭಾಳ ಚಿಂತಾಜನಕವಾಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ. ಚಾಲಕರೇ, ನಿಮ್ಮ ಸ್ವಾಭಿಮಾನ ಬಿಟ್ಟು ಇಂಥ ಆಪುಗಳಿಂದ ದೂರ ಆದರೆ ನಮಗೋಸ್ಕರ, ನಮ್ಮ ಕನ್ನಡಿಗರಿಗೋಸ್ಕರ ಒಂದು ಆಪ್ ಮಾಡಬೇಕು. ಅದನ್ನು ಮಾಡೋಂಥ ನಾಯಕ ಹುಟ್ಟಿಸ್ಬೇಕು ನಾವು. ಅರ್ಥ ಮಾಡ್ಕೊಳ್ಳಿ. ಬದಲಾವಣೆಯಾಗಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ